ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಒಂದು ಕರ್ನಾಟಕ ಶಿಕ್ಷಕರ ಅರ್ಹತಾ ಹಾಗೂ ನೇಮಕಾತಿ ಪರೀಕ್ಷೆಗಾಗಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್ ಅನ್ನು ತೆಗೆದುಕೊಂಡಿದ್ದೇನೆ ಮತ್ತು ನಿಮ್ಮ ಒಂದು ಕರ್ನಾಟಕ ಶಿಕ್ಷಕರ ಅರ್ಹತಾ ಮತ್ತು ನೇಮಕಾತಿ ಪರೀಕ್ಷೆಯಲ್ಲಿ ಇರುವಂತಹ ಒಂದು ಸಿಲೆಬಸ್ ನಲ್ಲಿ ಕೊಟ್ಟಿರುವಂತಹ ಒಂದು ಘಟಕ ಯಾವುದು ಅಂತಂದ್ರೆ ಅದು ಲೈನ್ಸ್ ಅಂಡ್ ಆಂಗಲ್ಸ್ ಪಾರ್ಟ್ 1. ಇದರಲ್ಲಿ ಬಹಳಷ್ಟು ಪ್ರಶ್ನೆಗಳು ಬರುತ್ತವೆ. ಹೀಗಾಗಿ ನಾನು ಮೊದಲು ಈ ಲೈನ್ಸ್ ಅಂಡ್ ಆಂಗಲ್ಸ್ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಪಾರ್ಟ್ 1 ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ರೇಖೆಗಳು ಮತ್ತು ಕೋನಗಳು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇದ್ರ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನ ಈಗಾಗಲೇ ಕಳೆದ ವರ್ಷದಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹೀಗಾಗಿ ಈ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನ ನಾನು ಪಾರ್ಟ್ 1 ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈಗ ಪ್ರಶ್ನೆಗಳನ್ನ ನೋಡೋಣ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳಿವೆ ಅಂತ ಮತ್ತೊಂದು ಬಾರಿ ತಮ್ಮನ್ನು ತಿಳಿಸುತ್ತಾ ಈಗ ಆ ಪ್ರಶ್ನೆಗಳನ್ನ ನೋಡೋಣ. ಒಂದನೇ ಪ್ರಶ್ನೆಗೆ ಹೋಗೋಣ. ಫಸ್ಟಿಗೆ ಇನ್ ಫಿಗರ್ POQ is a line. POQ ಅಂತಕ್ಕಂಥ ಒಂದು ಸರಳ ರೇಖೆ ಆದಾಗ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಅಂತ ಕೇಳಿದ್ದಾರೆ. ಒಂದು ಸರಳ ರೇಖೆಯ ಮೇಲೆ ಕಿರಣಗಳು ನಿಂತಾಗ ಇಲ್ಲಿ ಉಂಟಾಗಿರುವಂತಹ ಕೋನಗಳ ಮೊತ್ತ 180 ಡಿಗ್ರಿ ಆಗಬೇಕು. ಹಾಗಾದ್ರೆ ಎರಡು ಕಿರಣಗಳು ನಿಂತಿರುವುದರಿಂದ ಈ ಟೋಟಲ್ ಕೋನ ಅಂದ್ರೆ ಒಂದು ಸರಳ ರೇಖೆಯ ಒಂದು ಬಿಂದುವಿನಲ್ಲಿ ಉಂಟಾಗಿರುವಂತಹ ಈ ಕಡೆ 180 ಡಿಗ್ರಿ ಕೋನ. ಹಾಗಾಗಿ ಎಲ್ಲ ಕೋನಗಳ ಮೊತ್ತ ಈ ಮೂರು ಕೋನಗಳ ಮೊತ್ತ 180 ಡಿಗ್ರಿ. ಹಾಗಾದ್ರೆ ಇವುಗಳನ್ನ ಮೊದಲು ಕೂಡಿಸೋಣ. 40 ಪ್ಲಸ್ 3x ಪ್ಲಸ್ 4x ಅನ್ನುವಂಥದ್ದು 4x ಪ್ಲಸ್ 3x. ಈ ಮೂರು ಕೋನಗಳ ಮೊತ್ತ ಕೂಡಿಸಿದ್ರೆ 180 ಡಿಗ್ರಿ. ಒಂದು ಸರಳ ರೇಖೆಯ ಮೇಲೆ ಕಿರಣ ನಿಂತಾಗ ಉಂಟಾಗುವ ಕೋನ. ಈಗ 4x ಪ್ಲಸ್ 3x ಅಂದ್ರೆ ಎಷ್ಟು? 7x is equal to 180 ಪ್ಲಸ್ 40 ಅನ್ನ ಆ ಕಡೆ ಒಯ್ದಾಗ ಎಡಭಾಗದಿಂದ ಬಲಭಾಗಕ್ಕೆ ಒಯ್ದಾಗ ಪ್ಲಸ್ ಇದ್ದಾಗ ಮೈನಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಎಷ್ಟು ಡಿಗ್ರಿ ಕಳೆದಾಗ 140 ಡಿಗ್ರಿ. ಈ 7 ಇಂಟು ಎಕ್ಸ್ ಇದೆ. ಹಾಗಾಗಿ 7 ಈ ಕಡೆ ತಂದಾಗ ಬಂದಿರತಕ್ಕಂಥದ್ದು 7 ಡಿವೈಡೆಡ್ ಬೈ 8. 7 ಅಂದ್ರೆ 7 20 40 ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟೈತೆ ಆನ್ಸರು 20 ಡಿಗ್ರಿ ಅನ್ನುವಂತ ಉತ್ತರ. ವೆರಿ ಇಂಪಾರ್ಟೆಂಟ್ ಇರುವಂತದ್ದು ಮತ್ತು ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇದೆ. ನೆಕ್ಸ್ಟ್ ಮತ್ತೆ ಮುಂದಿನ ಎರಡನೇ ಪ್ರಶ್ನೆಯನ್ನ ನೋಡೋಣ. ಈಗ ಎರಡನೇ ಪ್ರಶ್ನೆ ಇನ್ ಫಿಗರ್ ದ ವ್ಯಾಲ್ಯೂ ಆಫ್ y ಈಸ್ ಅಂತ ಕೇಳಿದ್ದಾರೆ. y ನ ಬೆಲೆಯನ್ನು ಇಲ್ಲಿ ಕಂಡು ಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. 4 ಉತ್ತರಗಳನ್ನು ಕೂಡ ಕೊಟ್ಟಿರ್ತಾರೆ. ಈಗ y ನ ಬೆಲೆಯನ್ನು ತೆಗೆದುಕೊಳ್ಳಬೇಕಾಗಿತ್ತು. y ಎಲ್ಲಿದೆ? ಈ ಕಡೆ ಈ ರೀತಿಯಾಗೂ ತಗೊಳ್ಬಹುದು ನಾವು ಅಥವಾ ಈ ರೀತಿಯಾಗೂ ತಗೊಳ್ಬಹುದು. ಇಲ್ಲಿ ನಮ್ಗೆ x ಮತ್ತು y ಅಂತಕ್ಕಂಥ ಎರಡು ಬರ್ತಾ ಇವೆ. x y ಮತ್ತು 90 ಡಿಗ್ರಿ. ಈ y ಬೆಲೆಯನ್ನು ಈ ಒಂದು ಕೋನವನ್ನು ನಾವು ಕಂಡು ಹಿಡಿಯಬೇಕಾಗಿದೆ. ಈ ಕೋನವನ್ನು ನಾವು ಇಲ್ಲಿ ಕಂಡು ಹಿಡಿಯಬೇಕಾಗಿದೆ. ಹಾಗಾಗಿ ಈ ಕೋನಗಳಿಗೆ ಯಾವುದೇ ಸರಳ ರೇಖೆ ಈ ಸರಳ ರೇಖೆಯ ಮೇಲೆ ಕಿರಣ ನಿಂತಿದ್ದು 180 ಡಿಗ್ರಿ ಆದ್ರೂ ಕೂಡ x ನು ಗೊತ್ತಿಲ್ಲ, ನಮ್ಗೆ y ನು ಗೊತ್ತಿಲ್ಲ. ಈ ಒಂದು ಸರಳ ರೇಖೆ ಇದು ಕೂಡ ಈ COE ಅನ್ನೋದು ಸರಳ ರೇಖೆ. ಹಾಗಾಗಿ ಈ ಎಲ್ಲ ಕೋನಗಳ ಮೊತ್ತ ಟೋಟಲ್ ಎಷ್ಟು ಡಿಗ್ರಿ ಇರುತ್ತೆ? 360 ಡಿಗ್ರಿ. ಹಾಗಾಗಿ ಪ್ರತಿಯೊಂದನ್ನು ತಗೊಳ್ತಾ ಹೋಗೋಮಿ. ಫಸ್ಟ್ ಇದು x ಡಿಗ್ರಿ ಪ್ಲಸ್ 3x ಡಿಗ್ರಿ, x ಡಿಗ್ರಿ ಪ್ಲಸ್ 3x ಡಿಗ್ರಿ ಪ್ಲಸ್ 72 ಪ್ಲಸ್ y ಪ್ಲಸ್ 90. ಇವೆಲ್ಲವುಗಳನ್ನ ಕೂಡಿಸಿದಾಗ ನಮಗೆ ಟೋಟಲ್ ಎಷ್ಟಾಗಬೇಕು ಅಂತಂದ್ರೆ 360 ಡಿಗ್ರಿ ಆಗಬೇಕು. ಹಾಗಾದ್ರೆ ಯಾವುದನ್ನ ತೆಗೆದುಕೊಂಡು ನಾವು y ಅನ್ನ ಕಂಡು ಹಿಡಿಯಬೇಕು? ಈ ಕಡೆ ತೆಗೆದುಕೊಂಡ್ರೆ x ಪ್ಲಸ್ 90 ಪ್ಲಸ್ y is equal to 180 ಡಿಗ್ರಿ ಆಗುತ್ತೆ. ಈ ರೀತಿ ತೆಗೆದುಕೊಳ್ಳೋಣ. ಇದು ಸರಳ ರೇಖೆ ಅಲ್ಲ. ಹಾಗಾಗಿ ಯಾವುದನ್ನ ತೆಗೆದುಕೊಳ್ಬೇಕು ಅನ್ನುವಂತ ಪ್ರಶ್ನೆ. ಇಲ್ಲಿ ಕೇವಲ ಚಿತ್ರವನ್ನ ನೋಡೋದರ ಮೂಲಕ ನಾವು ಉತ್ತರವನ್ನ ತಿಳಿಸಬೇಕಾಗಿದೆ. ಈಗ ಯಾವುದನ್ನ ತೆಗೆದುಕೊಳ್ಳೋಣ ಅನ್ನುವಂತ ಪ್ರಶ್ನೆ. ನಾನು ಈಗ ಈ ಕಡೆ ತೆಗೆದುಕೊಂಡ್ರೆ 180 ಡಿಗ್ರಿ, x ಮತ್ತು y ಎರಡು ಬೆಲೆಗಳು ಗೊತ್ತಿಲ್ಲ. ಈ ಒಂದು ಸರಳ ರೇಖೆ ಅನ್ಕೊಳ್ಳೋಣ ಅಂದ್ರೆ ಇದು ಸರಳ ರೇಖೆ ಅಲ್ಲ, ಸರಳ ರೇಖೆ ಮೇಲೆ ಕಿರಣ ಅಂತಲ್ಲ. ಈಗ AB ಸರಳ ರೇಖೆ ಇದೆ. AB ಸರಳ ರೇಖೆ ಮೇಲೆ OE ಅನ್ನುವಂಥದ್ದು ಒಂದು ಕಿರಣ ಇದೆ. ಹಾಗಾದ್ರೆ ಇಲ್ಲಿ ಉಂಟಾಗಿರುವಂತಹ ಕೋನ 180 ಡಿಗ್ರಿ ಆಗಬೇಕಾದ್ರೆ ಇದು 3x ಇದೆ. ಈ ಕಡೆ ಎಷ್ಟು ಡಿಗ್ರಿ ಇದೆ? 72 ಡಿಗ್ರಿ. ನಮ್ಗೆ ಈಗ x ಬೆಲೆ ಬಂತು ಅಂದ್ರೆ ಈಸಿಯಾಗಿ y ಬೆಲೆಯನ್ನು ಕಂಡುಹಿಡಿಯಬಹುದು. ಹಾಗಾದ್ರೆ ಇವೆರಡು ಕೋನಗಳ ಮೊತ್ತ ಅಂದ್ರೆ ಇಲ್ಲಿ 3x ಮತ್ತು 70 ಡಿಗ್ರಿ. ಇದು AB ರೇಖೆಯ ಮೇಲೆ OE ಕಿರಣ ಇದೆ. ಹಾಗಾಗಿ ಇಲ್ಲಿ ಉಂಟಾಗಿರುವಂತಹ ಕೋನ 180. ಹಾಗಾದ್ರೆ 3x ಪ್ಲಸ್ 72 ಡಿಗ್ರಿ is equal to 180. ಹಾಗಾಗಿ 3x is equal to 180 ಡಿಗ್ರಿ ಪ್ಲಸ್ 72 ಅನ್ನು ಆ ಕಡೆ ಒಯ್ದಾಗ ಮೈನಸ್ 72. ಹಾಗಾದ್ರೆ x is equal to 180 ದಲ್ಲಿ 72 ಅನ್ನ ಕಳೆಯಿರಿ. ಎಷ್ಟು ಬರುತ್ತೆ? 108. ಈ 3 ಅನ್ನು ಈ ಕಡೆ ತಂದಾಗ 2/3 ಆಯ್ತು. 3 ಅಂದ್ರೆ 3, 3 ಅಂದ್ರೆ 3, 3 6
18 ಅಂದ್ರೆ x ಎಷ್ಟು ಡಿಗ್ರಿ ಬಂತು, 16 ಡಿಗ್ರಿಯನ್ನ ಬಂತು ಅಂತಕ್ಕಂಥದ್ದು. ಈಗ x ಬಂದ ನಂತರ ಈ ಕಡೆ ಇರತಕ್ಕಂಥ ತೆಗೆದುಕೊಳ್ಳೋಣ. ಇಲ್ಲಿ ಈ ಕೋನಗಳ ಮೊತ್ತ 180 ಇರಬೇಕು. x ಪ್ಲಸ್ y ಪ್ಲಸ್ 90 ಡಿಗ್ರಿ, x ಪ್ಲಸ್ y ಪ್ಲಸ್ 90 ಡಿಗ್ರಿ, x ಪ್ಲಸ್ y ಪ್ಲಸ್ 90 ಡಿಗ್ರಿ ಅಂದ್ರೆ ಎ ಬಿ ಯ ಕಿರಣ ರೇಖೆ ಮೇಲೆ ಇಲ್ಲಿ ಕಿರಣಗಳು ನಿಂತಿವೆಲ್ಲ, ಈ ಒಂದು ಅರ್ಧ ವೃತ್ತ ಇಲ್ಲಿ ಉಂಟಾಗಿರುವ ಕೋನ 180 ಅಂದ್ರೆ x ಪ್ಲಸ್ y ಪ್ಲಸ್ 90 180 ಡಿಗ್ರಿ. ಹಾಗಾಗಿ ಈಗ x ಅಂತೂ ಈಗಾಗಲೇ ಕಂಡು ಹಿಡಿದಿವಿ ನಾವು, x ಅಂತೂ ಈಗಾಗಲೇ ಕಂಡು ಹಿಡಿದಿವಿ. ಈಗ y is equal to 180 ಡಿಗ್ರಿ, 180 ಡಿಗ್ರಿ ಪ್ಲಸ್ 90 ಅನ್ನು ಆ ಕಡೆ ಹೋದರೆ ಮೈನಸ್ 90 ಡಿಗ್ರಿ. ಆ ನಂತರ x ಬೆಲೆ ಇದೆ, x ಅಂದ್ರೆ ಈಗಾಗಲೇ 16 ಅಂತ ಕಂಡು ಹಿಡಿದಿವಿ. ಸಾರಿ, ಇಲ್ಲಿ 36 x is 3 3 9 3 6 18 x ಬೆಲೆ 36 ಅಂತ ಕಂಡು ಹಿಡಿದಿವಿ. ಈ x ಬೆಲೆ 36 ಅನ್ನ ಆ ಕಡೆ ಹೋದಾಗ ಎಷ್ಟಾಯ್ತು, ಮೈನಸ್ 36. ಅಥವಾ ಈ 90 ಮತ್ತು x ಅನ್ನ ಕೂಡಿಸ್ರಿ, ಅದು ಎಷ್ಟು ಬರುತ್ತೆ ಮಾಡ್ಕೊಳ್ಳಿ. ಈಗ ಈ 180ರಲ್ಲಿ 90 ಅನ್ನ ಕಳೆದಾಗ 90 ಬಂತು. ಈ 90ರಲ್ಲಿ ಮತ್ತೆ 36 ಅನ್ನ ಕಳೀರಿ, 10ರಲ್ಲಿ 6 ಕಳೆದ 4, 8ರಲ್ಲಿ 3 ಹೋದ್ರೆ 5 ಅಂದ್ರೆ ಟೋಟಲ್ ಎಷ್ಟು ಡಿಗ್ರಿ ಆಯ್ತು, 54 ಡಿಗ್ರಿ ಅನ್ನುವಂತಹ ಉತ್ತರ. ಸರಿಯಾದ ಉತ್ತರ ಯಾವುದು, ಬಿ ಇದು ಸರಿಯಾದಂತ ಉತ್ತರ. ಸಿಂಪಲ್ ಇದೆ. ಈ ಒಂದು ಎ ಬಿ ಸರಳ ರೇಖೆ ಮೇಲೆ ಈ ನಿಂತಿರುವಂತಹ OE ಕಿರಣವನ್ನು ತೆಗೆದುಕೊಂಡು ಇಲ್ಲಿ 180 ಡಿಗ್ರಿ ಮಾಡ್ಕೊಂಡಿದ್ರೆ x ಅನ್ನ ಕಂಡುಹಿಡಿಯಬೇಕು. x ಬಂದ ನಂತರ ಈ x ಕೋನ ಪ್ಲಸ್ 90 ಪ್ಲಸ್ y 3 ಕೂಡಿಸಿದಾಗ 180 ಡಿಗ್ರಿ ಆಗುತ್ತೆ. ಆ 180 ಡಿಗ್ರಿ ಅಂದ್ರೆ x ಬೆಲೆಯನ್ನು ಇಲ್ಲಿ 36 ಬಂದಿರತಕ್ಕಂಥ x ಬೆಲೆಯನ್ನು ಆದೇಶಿಸಿದಾಗ y ಉತ್ತರವನ್ನು ಬರುತ್ತೆ. ಇದು ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಅನ್ನುವಂಥದ್ದು. ಇನ್ನು ಮೂರನೇ ಪ್ರಶ್ನೆ. ಈಗ ಮೂರನೇ ಪ್ರಶ್ನೆ, ಫಿಗರ್ AOB is a straight line. ಇದು ಒಂದು ಸರಳ ರೇಖೆ. x ಅನುಪಾತ y ಅನುಪಾತ z is equal to 4 ಅನುಪಾತ 5 ಅನುಪಾತ 6 ಅಂತ ಕೊಟ್ಟಿದ್ದಾರೆ. ದೆನ್ ವ್ಯಾಲ್ಯೂ ಆಫ್ y ಅಂತ ಹೇಳಿದರೆ x y z ಇದು ಒಂದು ಸರಳ ರೇಖೆ ಮೇಲೆ ಅಂದ್ರೆ ಅರ್ಧ ವೃತ್ತ 180 ಡಿಗ್ರಿ ಅಂದ್ರೆ x ಪ್ಲಸ್ y ಪ್ಲಸ್ z is equal to ಎಷ್ಟಿದೆ, 180 ಡಿಗ್ರಿ ಅಂತಕ್ಕಂಥದ್ದು. ಈಗ ನಮ್ಗೆ x ಅಂತಕ್ಕಂಥ ಈ ಅನುಪಾತವನ್ನು ಕೊಟ್ಟಿದ್ದಾರೆ. ಈ ಅನುಪಾತಗಳಂದ್ರೆ ಇದು 4 ಇದೆ, 4 ಇವುಗಳೆಲ್ಲದರ ಅನುಪಾತ ಕೊಟ್ಟರೆ ನಾವು k ಅಂತ ತಗೊಳ್ಳೋಣ. 4k, ಇದು 5k, ಇದು 6k ಅನ್ನುವಂಥದ್ದು. ಯಾಕಂದ್ರೆ ಎಲ್ಲ ಬೆಲೆಗಳನ್ನ ನಾವು ಅನುಪಾತದಲ್ಲಿ ಕೊಟ್ಟಿರೋದ್ರಿಂದ x ಬೈ x ಅಂದ್ರೆ ಎಷ್ಟು, 4 ಅಂತಲ್ಲ, 4 ಇಂಟು ಮಾಡ್ಕೊಳ್ಬೇಕು. ಯಾಕಂದ್ರೆ ಯಾವುದೋ ಒಂದು ಸಂಖ್ಯೆಯಿಂದ ಗುಣಾಕಾರ ಮಾಡಿದಾಗ ಉಳಿದ ಗುಣಗಳನ್ನ ಬರ್ತಾ ಇರ್ತಾವ. ಹಾಗಾದ್ರೆ 4k, x ಅಂದ್ರೆ 4k, y ಅಂದ್ರೆ 5k, z ಅಂದ್ರೆ 6k ಅಂದ್ರೆ 4k 5k 6k ಕೂಡಿಸಿದ್ರೆ ಎಷ್ಟಾಯ್ತು, 15k ಆಯ್ತು. 15k is equal to 180 ಡಿಗ್ರಿ. ಸಿಂಪಲ್ ಇದೆ ನೋಡಿ, ತಪ್ಪಾಗಿ ತಿಳ್ಕೊಳ್ಬೇಡಿ. x ಅಂದ್ರೆ 4k, y ಅಂದ್ರೆ 5k, z ಅಂದ್ರೆ 6k, ಈ ಮೂರುಗಳನ್ನ k ಗಳನ್ನ ಕೂಡಿಸಿದಾಗ 15k, k is equal to 180. ಈ 15 ಆ ಕಡೆ ಹೋದಾಗ ಛೇದದಲ್ಲಿ ಹೋಯ್ತು. 15 ಒಂದಲೆ 15, ಮೇಲ್ಗಡೆ 15 ಒಂದಲೆ 15, 15 30 ಅಂದ್ರೆ k ಬೆಲೆ ಎಷ್ಟು ಬಂತು, 12. ನಮಗೆ ಕೇಳಿದ ಯಾವುದು, k y ಬೆಲೆಯನ್ನ ಕೇಳಿದ್ದಾರೆ. y ಎದಕ್ಕೆ ಸಮ ಇದೆ, y 5k ಗೆ ಸಮ ಇದೆ. y ಯಾವುದು ಸಮ ಇದೆ, 5k is equal to 5k 5, k ಅಂದ್ರೆ ಎಷ್ಟು ಕಂಡು ಹಿಡಿದ್ವಿ, 12 ಅಂದ್ರೆ 12 ಇದೆ 60. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು, ಮೂರನೇ ಪ್ರಶ್ನೆಗೆ ಏದು ಸರಿಯಾದಂತಹ ಉತ್ತರ. ನಾಲ್ಕನೇ ಪ್ರಶ್ನೆ. ಈಗ ನಾಲ್ಕನೇ ಪ್ರಶ್ನೆ, ಇನ್ ಫಿಗರ್ AB ಅಂದ್ರೆ AB, CD ಮತ್ತು EF ಮೂರು ಸಮಾಂತರ ರೇಖೆಗಳಿವೆ. ಹಾಗಾಗಿ ಮತ್ತೆ QP ಮತ್ತು RS ಗಳು ಈ ಎರಡು ರೇಖೆಗಳು ಕೂಡ ಸಮಾಂತರ ರೇಖೆಗಳು. RQD ಅನ್ನುವಂಥ ಈ ಕೋನ 25 ಡಿಗ್ರಿ ಇದೆ. ಅದೇ ರೀತಿ CQP, C ಮತ್ತು Q ಮತ್ತು P ಕೋನ ಇದು 60 ಡಿಗ್ರಿ ಇದೆ. ಹಾಗಾದ್ರೆ QRS ಕೋನದ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. QRS ಇದು 60 ಡಿಗ್ರಿ ಇದೆ. ಈಗ ನೋಡಿ, ಒಂದು ಸಮಾಂತರ ರೇಖೆ ಇದೆ, ಎರಡು ಸಮಾಂತರ ರೇಖೆಗಳಿವೆ. ಈ ಸಮಾಂತರ ರೇಖೆಯಲ್ಲಿ ನಾನು ಹೇಳಿರ್ತಕ್ಕಂಥದ್ದು ಈ ಮೂರು ಸಮಾಂತರ ರೇಖೆಗಳು ಈ ರೀತಿಯಾಗಿ ಎಳೆದಿದ್ದೇವೆ. ನೆಕ್ಸ್ಟ್ ಈ ರೀತಿ ಹೋಗಿದೆ. ಹಾಗಾದ್ರೆ ಇದನ್ನ ಈ ರೀತಿಯಾಗಿ ವೃದ್ಧಿಸಿದಾಗ ಇಲ್ಲಿ ಉಂಟಾಗಿರುವಂತಹ ಕೋನ 60 ಡಿಗ್ರಿ ಮತ್ತು ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಅಂದ್ರೆ ಇದು ಸರಳ ರೇಖೆಯಲ್ಲಿ ಹೋಗಿದೆ. ಇದು ವೃದ್ಧಿಸಿದಾಗ ನೇರವಾಗಿ ಹೋಗಬೇಕು. ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಅಂದ್ರೆ ಕೋನ 60 ಎದಕ್ಕೆ ಸಮ ಅಂದ್ರೆ 2ಕ್ಕೆ. ಕೋನ 2
ಅಂತಕ್ಕಂಥ ಇದು ಎಷ್ಟಕ್ಕೆ ಸಮ ಇರಬೇಕು? 60 ಡಿಗ್ರಿ ಇರಬೇಕು ಅಂತರ ಕೋನಗಳು. ಇದು 60 ಇದ್ದಾಗ ಇದು ಎಷ್ಟು ಕೋನ ಆಗಬೇಕು? 60 ಡಿಗ್ರಿ ಅನ್ನುವಂಥದ್ದು. ಇದು 60 ಇದ್ದಾಗ ಈ ಮೂರನೇ ಕೋನ ಎಷ್ಟಿರ್ತದ? 120 ಡಿಗ್ರಿ ಇರುತ್ತೆ. ಯಾಕಂದ್ರ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವನ್ನ ನಿಂತಾಗ ಉಂಟಾಗಿರುವಂತಹ ಕೋನದ ಮೊತ್ತ 180 ಆಗಬೇಕು. ಇದಕ್ಕ ಇದು ಅಂತರ ಕೋನಗಳಿವೆ. ಇದು 60 ಇದ್ದಾಗ ಕೋನ 2 ಏನಿದೆ ಈ ಕೋನದ ಅಳತೆ 60 ಡಿಗ್ರಿ. ಈಗ ಇದು ಕಂಪ್ಲೀಟ್ ಆಗಿ 180 ಇರಬೇಕು. ಇದು 60 ಇದ್ದಾಗ ಇದು ಎಷ್ಟಾಯ್ತು? 120 ಡಿಗ್ರಿ. ಅಂದ್ರೆ ಕೋನ 3 ಎಷ್ಟಾಯ್ತು? ಕೋನ 3 ಎಷ್ಟಾಯ್ತು? ಟೋಟಲ್ 120 ಡಿಗ್ರಿ ಆಯ್ತು. ಹಾಗಾಗಿ ಕೋನ 3 ಅದರ ಸಮಾನ ಈ ಕೋನಕ್ಕೆ ಸಮಾನ. ಕೋನ 3 ಯಾವ್ದಿದೆ? ಈ ಕೋನಕ್ಕೆ ಸಮ. ಅಂದ್ರೆ ಇಲ್ಲಿ ಬಂದಿರತಕ್ಕಂತ ಕೋನ ಇದು ಎಷ್ಟಾಯ್ತು? 120 ಡಿಗ್ರಿ ಅಂತ ಆಯ್ತು. ಎಲ್ಲಿದೆ ಇದು? ಇಲ್ಲಿಂದ ಇಲ್ಲಿ 120 ಡಿಗ್ರಿ. ನಮಗೇನ್ ಕೇಳಿದ್ರೆ QRS ಕೇಳಿದ್ರೆ ಈ ಕೋನದ ಅಳತೆ ಒಂದು ಬರ್ಬೇಕು. ಕೋನ 1 ಮತ್ತು 25 ಡಿಗ್ರಿ ಪರ್ಯಾಯ ಕೋನಗಳಿವೆ. ಕೋನ 1 ಎಷ್ಟಿದೆ? 25 ಡಿಗ್ರಿ ಇದೆ. ಕೋನ 1 ಇದೇನಿದೆ? 25 ಡಿಗ್ರಿ ಇದೆ ಅಂತಕ್ಕಂಥದ್ದು ಕಾರಣ ಕೋನ 1 25. ಯಾಕಂದ್ರೆ ಇವೆರಡು ಏನಿವೆ? ಪರ್ಯಾಯ ಕೋನ. ಈ ಕೋನಕ್ಕೆ ಈ ಕೋನ ಸಮ ಇದೆ. ಪರ್ಯಾಯ ಕೋನಗಳು ಈ ರೀತಿ ಬಂದಾಗ ನಮಗೆ ಬಂದಿರತಕ್ಕಂತ ಈ ಕೋನಗಳನ್ನು ಇಂಥವುಗಳನ್ನ ಪರ್ಯಾಯ ಕೋನಗಳು. ಇವೆರಡು ರೇಖೆಗಳು ಸಮಾಂತರ ಅಂತ ಈಗಾಗಲೇ ಕೊಟ್ಟಿದ್ದಾರೆ. ಹಾಗೆ ಇವೆರಡು ಪರ್ಯಾಯ ಕೋನಗಳಿರೋದ್ರಿಂದ ಈ ಕೋನದ ಅಳತೆ ಎಷ್ಟಾಯ್ತು? 25 ಡಿಗ್ರಿ. ಈ ನಮಗ ಕೋನ QRS ಅಂತ ಕೇಳಿದ್ರೆ ಇದನ್ನ ಬಿಡಿಸ್ಬೇಕು ನೀಟಾಗಿ. ಆದ್ರೆ ಶಾರ್ಟ್ ಆಗಿ ಈ ರೀತಿ ಮಾಡ್ಕೊಂಡು ಈಸಿಯಾಗಿ ಉತ್ತರವನ್ನು ಕಂಡುಹಿಡಿಯಬಹುದು. ಈ ಕಡೆ 120 ಇದೆ, ಈ ಕಡೆ 25 ಇದೆ. 120 ಪ್ಲಸ್ 25 ಡಿಗ್ರಿ. 120 ಪ್ಲಸ್ 25 ಡಿಗ್ರಿ ಅಂದ್ರೆ ಟೋಟಲ್ ಎಷ್ಟಾಯ್ತು? ಇದು 145 ಡಿಗ್ರಿ ಅನ್ನುವಂತಹ ಉತ್ತರ. ಇದು ಎಷ್ಟನೇದು? ಸಿ ಸರಿಯಾದಂತಹ ಉತ್ತರ ಅನ್ನುವಂಥದ್ದು. ಸಿಂಪಲ್ ಆಗಿದೆ. ಮತ್ತೊಂದ್ಸಲ ಬೇಕಾದ್ರೆ ಇದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಈ ರೀತಿಗಳ 3 ರೇಖೆಗಳನ್ನು ಕೊಟ್ಟಿದ್ದಾರೆ. ಕೊಟ್ಟು ಇದನ್ನ ಈ ರೀತಿ ಹೋಗಿದೆ, ಮತ್ತೆ ನೆಕ್ಸ್ಟ್ ಹಿಂಗ್ ಹೋಗಿ ಇಲ್ಲಿ ಹೋಗಿದೆ. ಹಾಗಾದ್ರೆ ಇಲ್ಲಿ ಎಷ್ಟು ಕೊಟ್ಟು ಇದನ್ನ ಈ ರೀತಿ ವೃದ್ಧಿಸಿದಾಗ ಇಲ್ಲಿ ಉಂಟಾಗಿರುವಂತಹ ಕೋನ ಎಷ್ಟಿದೆ? 60 ಡಿಗ್ರಿ ಇದ್ದಾಗ ಇಲ್ಲೂ ಕೂಡ 60 ಇರುತ್ತೆ. ಸರಳವಾಗಿ ಅಂತರ ಕೋನ ಇದು 60 ಇದ್ದಾಗ ಇದು ಒಂದು ಸರಳ ರೇಖೆ. ಈ ಕಡೆ ಇರತಕ್ಕಂತ ಕೋನ 120 ಡಿಗ್ರಿ. ಹಾಗಾಗಿ ಇದು 120 ಇದ್ದಾಗ ಇದು ಎರಡು ರೇಖೆಗಳು ಸಮಾಂತರವಾಗಿ ಈಗಾಗಲೇ ಕೊಟ್ಟಿದ್ದಾರೆ. ಕಾರಣ QP ಮತ್ತು RS ಗಳು ಸಮಾಂತರ. ಇದು 120 ಡಿಗ್ರಿ. ಇಷ್ಟಾಯ್ತು. ಇದಾದ ನಂತರ ನಮ್ಮ ಪ್ರಶ್ನೆ ಇನ್ನೊಂದು ಕೋನವನ್ನು ಕೊಟ್ಟರೆ 25 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈ ರೇಖೆ ಸಮಾಂತರ ಇದೆ. ಸಮಾಂತರ ಇದ್ದಾಗ ಇಲ್ಲಿ ಬರ್ತಕ್ಕಂಥ ಝಡ್ ಆಕಾರ ಅಂದ್ರೆ ಪರ್ಯಾಯ ಕೋನಗಳು ಒಂದಕ್ಕೊಂದು ಸಮ ಇರ್ತಾವೆ. ಇದು 25 ಡಿಗ್ರಿ. ನಮಗೆ ಕೇಳಿದ್ದು QRS ಕೋನ ಕೇಳಿದ್ರೆ ಇಷ್ಟು ಕೋನದ ಅಳತೆ 140 ಪ್ಲಸ್ 120 ಪ್ಲಸ್ 25 145 ಡಿಗ್ರಿ ಅನ್ನುವಂತಹ ಉತ್ತರ. ವೆರಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ. ನೆಕ್ಸ್ಟ್ ಈಗ 5ನೇ ಪ್ರಶ್ನೆಯನ್ನು ನೋಡೋಣ. ಇನ್ ಫಿಗರ್ OP ಪ್ಯಾರಲಲ್ ಟು OP ಮತ್ತು RS ಗಳು ಸಮಾಂತರ ರೇಖೆಗಳಿವೆ. OP ಮತ್ತು RS. OPQ is equal to 110 ಡಿಗ್ರಿ ಇದೆ. ಇದು 110 ಬೇಕು. 110 ಡಿಗ್ರಿ. QRS is equal to 130 ಡಿಗ್ರಿ ಅನ್ನು ಕೊಟ್ಟಿದ್ದಾರೆ. ಇವೆರಡನ್ನ ಕೊಟ್ಟಾಗ PQR ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಈಗ ನೋಡಿ ಇವೆರಡು ರೇಖೆಗಳು. ನಾನು ಇದನ್ನ ರಚನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಚಿತ್ರ ಇಷ್ಟೇ ಇದೆ. ಆಕ್ಚುಲಿ ಈ ಡಾಟ್ ಲೈನ್ ಇರತಕ್ಕಂಥದ್ದು ನಾನು ಈ OP ಮತ್ತು RS ಅಂದ್ರೆ OP ಮತ್ತು RS ಇದಕ್ಕೆ ಸಮಾಂತರವಾಗಿರುವಂತೆ ನಾನು AB ಯ ರಚನೆಯನ್ನು ಮಾಡಿಕೊಂಡಿದ್ದೇನೆ. ಹಾಗಾಗಿ ಇಲ್ಲಿ ಉಂಟಾಗಿರುವಂತಹ ಎರಡು ಅಂತರ ಕೋನಗಳ ಮೊತ್ತ ಎಷ್ಟಾಗಿರಬೇಕು? 180 ಆಗಬೇಕು. ಈ ಕೋನ ಮತ್ತು ಈ ಕೋನ ಎರಡು ಅಂತರ ಕೋನಗಳು, ಎರಡು ಸಮಾಂತರ ರೇಖೆಗಳ ಮತ್ತೆ ಒಳಗಡೆ ಬರತಕ್ಕಂಥ ಎರಡು ಅಂತರ ಕೋನಗಳು. ಇಲ್ಲಿ ಬರತಕ್ಕಂಥ ಈ ಎರಡು ಕೋನಗಳ ಮೊತ್ತ ಒಂದೇ ಪಾರ್ಶ್ವದಲ್ಲಿರತಕ್ಕಂಥ ಅಂತರ ಕೋನಗಳು ಇವು 180 ಇರಬೇಕಾದ್ರೆ ಈ ಕೋನ ಎಷ್ಟಿರಬೇಕು? 70 ಡಿಗ್ರಿ ಇರುತ್ತೆ. ಅದೇ ರೀತಿ ಇವೆರಡು ರೇಖೆಗಳ RS ಗೆ AB ಸಮಾಂತರ ಇದೆ. ಈ ಎರಡು ಅಂತರ ಕೋನಗಳು ಇವುಗಳ ಮೊತ್ತ 180 ಆಗಬೇಕಂದ್ರೆ ಇದು 130 ಇದೆ ಅಂದ್ರೆ ಇದು ಎಷ್ಟಾಯ್ತು? 50 ಡಿಗ್ರಿ. ಹಾಗಾದ್ರೆ ಈ PQS ಕೋನದ ಅಳತೆ ಎಷ್ಟಿರಬೇಕು? ಇದು ಮತ್ತೆ ಅರ್ಧ ವೃತ್ತ ಆಗ್ತಾ ಇದೆ. ಹಾಗಾಗಿ ನಾವು PQR ಕೋನದ ಅಳತೆಯನ್ನು ಕಂಡುಹಿಡಿಯಬೇಕಾದ್ರೆ 180 ಯಲ್ಲಿ ಇವೆರಡನ್ನ ಕಳೆಯಬೇಕು. ಹಾಗಾಗಿ ಈಗ ಕೋನ PQS ಕಂಡುಹಿಡಿಯಬೇಕಾಗಿದೆ ನಮಗೆ. ಪ್ಲಸ್ PQS ಕೋನವನ್ನ PQR ಕೋನವನ್ನ ಕಂಡುಹಿಡಿಯಬೇಕಾಗಿದೆ. PQR ಕೋನ ಇದು 70 ಪ್ಲಸ್ 50. 70 ಪ್ಲಸ್ 50 is equal to ಟೋಟಲ್ ಎಷ್ಟಾಗಬೇಕು? 180 ಆಗಬೇಕು. 180. ಹಾಗಾಗಿ ಕೋನ PQR is equal to
ಕೋನ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 180, ಅದು 70 ಪ್ಲಸ್ 50 ಅನ್ನ ಕೂಡಿಸಿದಾಗ 120 ಡಿಗ್ರಿ ಆಯ್ತು. 120 ಅಂದ್ರೆ ಇದನ್ನ ಕಳೆದಾಗ ಬಂದಿರತಕ್ಕಂಥ ಉತ್ತರ 60 ಡಿಗ್ರಿ ಅಂದ್ರೆ ಸಿ ಇದು ಸರಿಯಾದಂತಹ ಉತ್ತರ. 5ನೇ ಪ್ರಶ್ನೆಗೆ ಸಿಂಪಲ್ 70, 50, 120 ಇದು ಎಷ್ಟು ಇರಬೇಕು? 60 ಡಿಗ್ರಿ ಇರಬೇಕು ಅಂತ ಅರ್ಥ. ನೆಕ್ಸ್ಟ್ 6ನೇ ಪ್ರಶ್ನೆ, ಮತ್ತೆ ಮೇಲ್ಗಡೆ ಇರತಕ್ಕಂಥದ್ದು ಪಿ ಆರ್ ಕ್ಯೂ ಕೇಳಿದ್ರೆ ಇದು 40 ಡಿಗ್ರಿ ಇದೆ. ಮತ್ತೆ ಒಂದು ಅರ್ಧವೃತ್ತ ಖಂಡ, ಅರ್ಧವೃತ್ತ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಕೋನಗಳ ಮೊತ್ತ 180 ಅಂದ್ರೆ 40 ಇದ್ದಾಗ ಇದು ಎಷ್ಟು ಇರಬೇಕು? 140 ಡಿಗ್ರಿ ಇರಬೇಕು. ಈಗ ಮತ್ತೆ ನಾನು ಇಲ್ಲಿ ಒಂದು ರಚನೆಯನ್ನು ಮಾಡ್ಕೊಂಡಿದ್ದೇನೆ. ಒಂದು ಸರಳ ರೇಖೆಯನ್ನು ಹೇಳ್ಕೊಂಡು ಈ ಎ ಬಿ ಗೆ ಇ ಎಫ್ ಮತ್ತು ಸಿ ಡಿ ಸಮಾಂತರವಾಗಿರುವಂತೆ ಎ ಬಿ ಸಿ ಡಿ ಒಂದಿತ್ತಲ್ಲ, ಇದಕ್ಕೆ ನಾನು ಮತ್ತು ಇ ಎಫ್ ಒಂದು ಸರಳ ರೇಖೆಯನ್ನ ಅಂದ್ರೆ ಸಮಾಂತರ ಇರುವಂತ ಒಂದು ಸರಳ ರೇಖೆಯನ್ನು ಹೇಳ್ಕೊಂಡಿದ್ದೇನೆ. ಮತ್ತೆ ಇಲ್ಲಿ ನೋಡಿ, ಈ ಎರಡು ಸಮಾಂತರ ರೇಖೆಗಳು ಮತ್ತೆ ಒಂದೇ ಪಾರ್ಶ್ವದಲ್ಲಿ ಇರತಕ್ಕಂಥ ಅಂತರ ಕೋನಗಳ ಮೊತ್ತ 180 ಆಗಬೇಕಾದ್ರೆ 135 45 ಕೂಡಿಸಿರ ಇದು ಎಷ್ಟಾಗುತ್ತೆ? 180. ಅಂದ್ರೆ ಇಲ್ಲಿ ಕೋನ ಎಷ್ಟು ಬಂತಿದ್ದು? 45 ಡಿಗ್ರಿ. ಮತ್ತೆ ಇದು 140 ಇದೆ. ಮತ್ತೆ ಇಲ್ಲಿ ಎರಡು ಕೋನಗಳ ಮೊತ್ತ, ಇವೆರಡು ಸಿ ಡಿ ಮತ್ತು ಇ ಎಫ್ ಗಳು ಸಮಾಂತರ ರೇಖೆಗಳಿದ್ದು ಇವೆರಡು ಅಂತರ ಕೋನಗಳು. ಸಮಾಂತರ ರೇಖೆಗಳ ಒಳಗಡೆ ಇರತಕ್ಕಂಥ ಅಂತರ ಕೋನಗಳು 140 ಇದ್ದಾಗ ಎಷ್ಟಿರಬೇಕು? 40 ಡಿಗ್ರಿ. ಹಾಗಾದ್ರೆ ನಮ್ಮ ಟೋಟಲ್ ಪಿ ಆರ್ ಕ್ಯೂ ಕೋನ ಅಂತ ಕೇಳಿದ್ದಾನೆ. ಇಲ್ಲಿವರೆಗೆ 45 ಇದು 40 ಅಂದ್ರೆ ಟೋಟಲ್ ಎಷ್ಟಾಯ್ತು? 85 ಅನ್ನುವಂತ ಇದು 6ನೇ ಪ್ರಶ್ನೆಗೆ ಏದು 85 ಡಿಗ್ರಿ ಅನ್ನುವಂತಹ ಉತ್ತರ. ಇದು ತಿಳಿತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಇದನ್ನ ಇಷ್ಟೆಲ್ಲ ಲೆಂದಿಯಾಗಿ ಬಿಡಿಸ್ತಾ ಇದ್ರೆ ಟೈಮ್ ಹೋಗುತ್ತೆ. ಈ ಒಂದು ಸಿಇಟಿ ಅಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಈ ರೀತಿಯಾಗಿ ಶಾರ್ಟ್ ಆಗಿ ನಾವು ಅಲ್ಲೇ ಲೆಕ್ಕವನ್ನು ಮಾಡ್ಕೊಂಡು ಅಂದ್ರೆ ಸರಳವಾಗಿ ನಾವು ಈಸಿಯಾಗಿ ಆ ಸಮಯದಲ್ಲಿ ನಾವು ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನ ಕಂಡುಹಿಡಿಯಬಹುದು ಅಂತ ಹೇಳುತ್ತಾ, ಈಗ ನೆಕ್ಸ್ಟ್ 7ನೇ ಪ್ರಶ್ನೆ. ಈಗ 7ನೇ ಪ್ರಶ್ನೆ, ಇಲ್ಲಿ ಎ ಬಿ ಸಿ ಡಿ ಮತ್ತು ಇ ಎಫ್ ಆರ್ 3 ಲೈನ್ಸ್ ಕಾನ್ಕರೆಂಟ್ ಎಟ್ ಓ ದೆನ್ ವೈ ಈಸ್ ಅಂತ ಕೇಳಿದ್ದಾರೆ. ಅಂದ್ರೆ y ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ y ಬೆಲೆಯನ್ನು ಕಂಡುಹಿಡಿಯಬೇಕಾದ್ರೆ ಸಿಂಪಲ್ ಆಗಿ ಒಂದು ಸರಳ ರೇಖೆಯಲ್ಲಿ ಇದ್ರ ಮೇಲೆ ಕಿರಣ ನಿಂತಾಗ ಇಲ್ಲಿ ಉಂಟಾಗಿರುವಂತಹ ಈ ಮೂರು ಕೋನಗಳು, ಇಲ್ಲೊಂದು 2y ಇದೆ, ಇಲ್ಲೊಂದು 2y ಇದೆ, ಇದಕ್ಕೊಂದು ಏನೋ ಒಂದು ಇದೊಂದು ಕೋನ, ಈ ಓ ಎ ಅಂತಕ್ಕಂಥ ಈ ಮೂರು ಕೋನಗಳ ಮೊತ್ತ 180 ಡಿಗ್ರಿ ಆಗಬೇಕು. ನಮಗೆ ಕೇಳಿದ ಪ್ರಶ್ನೆ ಏನಿದೆ? y ಬೆಲೆ ಅಂತ ಕೇಳಿದ್ರೆ ಅಥವಾ ಈ ಮೂರನ್ನ ತೆಗೆದುಕೊಳ್ಳಿ, ಈ ಕಡೆ ಇರತಕ್ಕಂಥ ಈ ಮೂರನ್ನ ಕೂಡ ತೆಗೆದುಕೊಳ್ಳಬಹುದು, ಅಥವಾ ಈ ಸರಳ ರೇಖೆಯಿಂದ ಈ ಕಡೆ ಇರತಕ್ಕಂಥ ಮೂರನ್ನು ತೆಗೆದುಕೊಳ್ಳಿ. ನಾನು 2y ಪ್ಲಸ್ ಇದು ಒಂದು ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ ನಮಗೆ ಇ ಓ ಎ ಅಂತ ಕೋನವನ್ನು ತೆಗೆದುಕೊಳ್ಳೋಣ. ಇ ಓ ಎ ಅಂದ್ರೆ ಬರುವಂತಹ ಕೋನಗಳ ಮೊತ್ತ. ಈ ಇ ಓ ಎ ಎಷ್ಟಿದೆ ಅಂತಂದ್ರೆ ಇ ಓ ಎ ಮತ್ತು ಬಿ ಓ ಇ ಎಫ್ ಅಂತಕ್ಕಂಥ ಇವೆರಡು ಸರಂಧ್ರಾಭಿಮುಖ ಇರುವುದರಿಂದ ಈ ಕೋನಗಳ ಅಳತೆ ಎಷ್ಟಿರುತ್ತೆ? 5y. ನೋಡ್ರಿ, ಯಾವುದೇ ಎರಡು ರೇಖೆಗಳು ರೀತಿ ಛೇದಿಸಿದಾಗ ಇಲ್ಲಿ ಉಂಟಾಗಿರುವಂತಹ ಕೋನಗಳು ಸರಂಧ್ರಾಭಿಮುಖ ಕೋನ ಅಂತ ಕರಿತೀವಿ. ಇದು 5y ಇದ್ದಾಗ ಇದು ಕೂಡ 5y ಇರುತ್ತೆ. ಹಾಗಾಗಿ ಈ ಮೂರು ಕೋನಗಳ ಮೊತ್ತ 180 ಡಿಗ್ರಿ. ಕೂಡಿಸೋಣ. 2y ಪ್ಲಸ್ 5y ಪ್ಲಸ್ 2y ಮೂರು ಕೋನಗಳ ಮೊತ್ತ ಎಷ್ಟಿರಬೇಕು? 180 ಡಿಗ್ರಿ ಇರಬೇಕು. ಹಾಗಾದ್ರೆ ಈಗ 5 2 7 2 9y is equal to 180 ಡಿಗ್ರಿ ಅಂದ್ರೆ y is equal to ಎಷ್ಟು ಡಿಗ್ರಿ? 180. 9 ಇಂಟು ಇದೆ, ಇದನ್ನ ಭಾಗಾಕಾರ ಆಯ್ತು. 9 1 9 20 ಹೋಯ್ತು ಅಂದ್ರೆ ಸರಿಯಾದ ಉತ್ತರ ಯಾವುದು? 7ನೇ ಪ್ರಶ್ನೆಗೆ ಸಿ ಇದು ಸರಿಯಾದಂತಹ ಉತ್ತರ. ನಾವು ಇವುಗಳನ್ನು ಕೂಡ ತಗೊಂಡ್ರೆ ಇದು ಸರಂಧ್ರಾಭಿಮುಖ ಬಂದು ಇಲ್ಲಿ 2y ಆಗುತ್ತೆ. ಈ ಕಡೆ ಇರತಕ್ಕಂಥದ್ದು ತಗೊಂಡ್ರೆ ಇದಕ್ಕೆ ಸರಂಧ್ರಾಭಿಮುಖ ಇದು ಆಗುತ್ತೆ. ಯಾವ್ದಾದ್ರು ಮೂರು ಕೋನಗಳು ಅಂದ್ರೆ ಒಂದು ಸರಳ ರೇಖೆಯ ಮೇಲೆ ಕಿರಣವನ್ನು ಬರುವ ಹಾಗೆ ಮಾಡ್ಕೊಂಡು ಅದನ್ನ 180ಕ್ಕೆ ಸಮ ಮಾಡ್ಕೊಂಡು ಇದನ್ನ ಬಿಡಿಸ್ತಕ್ಕಂಥದ್ದು. ಇನ್ನು 8ನೇ ಪ್ರಶ್ನೆ, ಇನ್ ಫಿಗರ್ ಇಫ್ transversal AB cuts parallel lines PQ and RS at L and M respectively, then the value of K is ಅಂತ X is ಅಂತ ಕೇಳಿದ್ದಾರೆ. ಇಲ್ಲಿ P ಮತ್ತು Q, R ಮತ್ತು S ಗಳು ಸಮಾಂತರ ರೇಖೆಗಳಾಗಿದ್ದು AB ಆ ರೇಖೆಗಳನ್ನ ಛೇದಿಸಿದೆ L ಮತ್ತು M ಗಳಲ್ಲಿ ಆದರೆ X ಬೆಲೆ ಅಂತ ಕೇಳಿದ್ದಾರೆ. ಮತ್ತೆ ಅದೇ ಪ್ರಶ್ನೆ, ಮತ್ತೆ ಎರಡು ಸಮಾಂತರ ರೇಖೆಗಳಿದ್ದಾಗ ಒಳಕೋನಗಳ ಮೊತ್ತ, ಇವುಗಳ ಮೊತ್ತ 180 ಆಗಬೇಕು. ಇಲ್ಲಿ 4x ಪ್ಲಸ್ 12 4x ಪ್ಲಸ್ 12 ಮತ್ತು ಇನ್ನೊಂದು ಕೋನ ಎಷ್ಟಿದೆ? ಆ ಎರಡು ಕೋನಗಳ ಮೊತ್ತ, ಇವೆರಡು ಒಳಕೋನಗಳ ಮೊತ್ತ 180. 2x ಪ್ಲಸ್ 24 2x ಪ್ಲಸ್ 24 ಇವುಗಳ ಮೊತ್ತ ಎಷ್ಟಿರ್ಬೇಕಂದ್ರೆ 180 ಡಿಗ್ರಿ ಅಂತ ಇರಬೇಕು. ಈಗ ಅವುಗಳನ್ನ ಟೋಟಲ್ ಅನ್ನು ಮಾಡಿ 4x 2x 6x is equal to 180 24 ಪ್ಲಸ್ 12 20 36 ಪ್ಲಸ್ 36 ಕಡೆ ಇದ್ರೆ
ಮೈನಸ್ 36 ಐತಿ. 24 12 36 ಇದೆ. ಇದನ್ನ ಕಳೀರಿ. ಈಗ 180ರಲ್ಲಿ 36 ಕಳೆದ 144 ಬಂತು. ಕೆಳಗಡೆ 6 ಇದೆ. 6 1 6, 6 2 12, 6 4 24 ಅಂದ್ರೆ x ಎಷ್ಟು ಬಂತು ಉತ್ತರ 24. ಹಾಗಾದ್ರೆ ನಮಗೆ ಕೇಳಿರುವಂತದ್ದು then the value of x ಅಂತ ಕೇಳಿದ್ರು. ಹಾಗಾದ್ರೆ ವ್ಯಾಲ್ಯೂ ಆಫ್ x is 24 ಡಿಗ್ರಿ ಅಂತಕ್ಕಂಥದ್ದು. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಿಮ್ಮ ಸಿಲೆಬಸ್ ನಲ್ಲಿ ಇರುವಂತದ್ದು ಇನ್ನೂ ಈ ಒಂದು ಲೈನ್ಸ್ ಅಂಡ್ ಆಂಗಲ್ಸ್ ಕೋನಗಳು ಮತ್ತು ರೇಖೆಗಳು ಮತ್ತು ಕೋನಗಳಿಗೆ ಸಂಬಂಧಪಟ್ಟಿರುವಂತಹ ಇನ್ನೂ ಒಂದು ಕೆಲವಿಷ್ಟು ಪ್ರಶ್ನೆಗಳನ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ. ಇದೇ ರೀತಿಯಾಗಿ ನಿಮ್ಮ ಒಂದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಟ್ಟಿರುವಂತಹ ಸಿಲೆಬಸ್ ಗಳನ್ನ ತೆಗೆದುಕೊಂಡು ಅದರ ಪ್ರಕಾರವಾಗಿ ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ, ಮತ್ತೆ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಆದ್ರೆ ತಮಗೆ ನಾನು ಮಾಡಿರುವಂತಹ ವಿಡಿಯೋಗಳ ನೋಟಿಫಿಕೇಶನ್ ಅಂತ ಬರುತ್ತದೆ ಅಂತ ಹೇಳುತ್ತಾ, ವಿಡಿಯೋ ತಾವು ಕೊನೆವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.